ರೇಣುಕಾಸ್ವಾಮಿ ಹತ್ಯೆ ನಡೆದು ಇವತ್ತಿಗೆ ಸರಿಯಾಗಿ 1 ತಿಂಗಳು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ರೇಣುಕಾಸ್ವಾಮಿ ಜೀವ ತೆಗೆದಿದ್ದ ಗ್ಯಾಂಗ್ ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಕೊಲೆ ನಡೆದು ತಿಂಗಳಾದರೂ ದಿನಕ್ಕೊಂದು ವಿಚಾರಗಳು ಹೊರಬೀಳುತ್ತಲೇ ಇವೆ. ಜೂನ್ 8ರಂದು ಪಟ್ಟಣಗೆರೆಯ ಇದೇ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಕೊಂದು ಹಾಕಿತ್ತು. ಬಳಿಕ ದಚ್ಚು ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದ್ದು ಕಂಬಿ ಹಿಂದೆ ಎಲ್ಲರೂ ವಿಲವಿಲ ಅಂತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ನಡೆದು ಕಳೆಯಿತು 1 ತಿಂಗಳು. ಪೊಲೀಸರ ವಿಚಾರಣೆಗೆ ಹಾಜರಾಗದ ಪವಿತ್ರ ಸ್ನೇಹಿತೆ. ಹೌದು, ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಜೀವ ತೆಗೆದು 1 ತಿಂಗಳಾಯಿತು. ಒಂದ್ ಕಡೆ ಆರೋಪಿಗಳೆಲ್ಲ ಜೈಲು ಪಾಲಾಗಿದ್ರೆ ಪೊಲೀಸರು ತಮ್ಮ ತನಿಖೆ ಮುಂದುವರೆಸಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿಸಲು ಪವಿತ್ರ ಗೌಡ ಸ್ನೇಹಿತೆ ಸಮತಾಳೆ ಆರೋಪಿ ಧನ್ರಾಜ್ಗೆ 3,000 ಹಣ ಕೊಟ್ಟಿರೋದು ಗೊತ್ತಾಗಿತ್ತು. ಹೀಗಾಗಿ ಸಮತಾರನ್ನ ಒಮ್ಮೆ ವಿಚಾರಣೆ ನಡೆಸಿದ್ದ ಪೊಲೀಸರು ಮತ್ತೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ರು. ಆದರೆ ಸಮತಾ ಇವತ್ತು ವಿಚಾರಣೆಗೆ ಗೈರಾಗಿದ್ದಾರೆ. ಇನ್ನು ಆರೋಪಿ ಪ್ರದೋಷ್ನನ್ನ ಶೆಡ್ ಬಳಿ ಕರೆತಂದಿದ್ದ ಶಾಸಕರೊಬ್ಬರ ಕಾರ್ ಡ್ರೈವರ್ ಆಗಿರುವ ಕಾರ್ತಿಕ್ ಪುರೋಹಿತ್ ಕೂಡ ವಿಚಾರಣೆಗೆ ಗೈರಾಗಿದ್ದಾರೆ. ಇನ್ನು ಜೈಲಿನಲ್ಲಿರುವ ನಟ ದರ್ಶನ್ ರನ್ನ ನಿರ್ಮಾಪಕ ಕೆ ಮಂಜು ಇವತ್ತು ಭೇಟಿಯಾದ್ರು. ದರ್ಶನ್ ಜೊತೆ ಜೈಲಿನಲ್ಲಿ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಇನ್ನೂ ಅವರಿಗೆ ಕ್ಲಾರಿಟಿ ಇಲ್ಲ, ಏನಾಗಿದೆ ಎಂದು ಪರಮಾತ್ಮನಿಗೆ ಮಾತ್ರ ಗೊತ್ತು ಅಂತಂದ್ರು. ಅವ್ರೀಗ ಒಂದು ಟೈಮು ಏನೋ ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಯಾವ ರೀತಿ ಅಂದ್ರೆ ಯಾವ ಅವರೇ ಏನು ಗೊತ್ತಾಯ್ತಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಇವತ್ತು ಮಾತನಾಡಿದ್ರು. ಸಾಕ್ಷ್ಯಗಳ ಸಂಗ್ರಹ ಆಗ್ತಿದೆ, ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ, ನಾವು ಯಾರನ್ನೂ ರಕ್ಷಿಸುವ ಅಗತ್ಯವಿಲ್ಲ, ರಕ್ಷಣೆ ಮಾಡೋದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ರು. ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದೂ ಇಲ್ಲ. ದಿನಕ್ಕೊಂದು ಹೊಸ ವಿಚಾರ ಹೊರಬರುತ್ತಲೇ ಇದೆ. ಅನೇಕರಿಗೆ ಪ್ರಕರಣದ ಬಿಸಿ ತಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.